ಇವತ್ತು ಹನುಮ ಜಯಂತಿ ಇದ್ದಿದ್ರಿಂದ ನಾನು ನಮ್ಮಮ್ಮ ರಾಮದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ರಾಮದೇವ್ರ ಬೆಟ್ಟಕ್ಕೆ ಇದೇನಪ್ಪ ಹನುಮ ಜಯಂತಿಗೆ ಹನುಮನ್ ನೋಡಕ್ ಬರೋದ್ ಬಿಟ್ಟು ರಾಮನ್ ನೋಡಕ್ ಬಂದಿದ್ದೀರಿ ಅಂತ ಅನ್ಕೊಂಡಿದೀರಾ? ಆದ್ರೆ 2 ದೇವ್ರನ್ನ ನೋಡಕ್ಕೆ ಬಂದಿರೋದು. ಹಾಗೆ ಬೆಟ್ಟ ಹತ್ತಣ ಅಂತ ಒಳಗ್ ಬಂದ್ರೆ ಕನ್ನಡ ವರ್ಣಮಾಲೆ ಇರೋ ಎಲ್ಲಾ ಅಕ್ಷರಗಳಲ್ಲೂ ಒಂದೊಂದ್ ಅಕ್ಷರದಲ್ಲೂ ಒಂದೊಂದ್ ವಿಶ್ಲೇಷಣೆ ಮಾಡಿದ್ರು. ಅದನ್ನ ನೋಡ್ತಾ ಹಾಗೆ ಸುತ್ತ ಪರಿಸರನ ನೋಡ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ವಿ. ನಮ್ಮಮ್ಮ ಹತ್ತಿದ್ 100 ಮೆಟ್ಲಿಗೆ ಪಾಪ ಸುಸ್ತಾಗೋದ್ರು. ಆದ್ರೆ ಪೂರ್ಣಿಮಾ ಅಕ್ಕ ಮಾತ್ರ ಆಕ್ಟಿವ್ ಆಗಿ ಹತ್ತುತ್ತಾ ಇದ್ರು. ಹಬ್ಬ ಅರ್ಧಕ್ ಬಂದ್ವಿ ಅಂತ ಖುಷಿ ಪಟ್ರೆ ಇನ್ನೂ ಅರ್ಧ ಹತ್ಬೇಕಲ್ಲ ಅಂತ ಸ್ವಲ್ಪ ಬೇಜಾರು ನಮ್ಮ ಅಮ್ಮಂಗೆ. ಹಾಗೆ ಮೇಲ್ ಹತ್ತುತ್ತಾ ಒಳ್ಳೆ ಒಳ್ಳೆ ವ್ಯೂಗಳನ್ನ ನೋಡ್ತಾ ಇದ್ವಿ. ಟ್ರೆಕ್ಕಿಂಗ್ ಮಾಡೋರ್ಗಂತೂ ಇದು ಒಳ್ಳೆ ಜಾಗ. ಇಲ್ಲಿ ಶಿವಂಗ್ ಒಂದ್ ನಮಸ್ಕಾರ ಮಾಡ್ಕೊಂಡು ಹಾಗೆ ಮೇಲತ್ತಿ ಆಂಜನೇಯಂಗ್ ಇನ್ನೊಂದ್ ನಮಸ್ಕಾರ ಮಾಡ್ಕೊಂಡು ಹಾಗೆ ಪಟ್ಟಾಭಿರಾಮಂಗ್ ಒಂದ್ ನಮಸ್ಕಾರ ಹಾಕೊಂಡು ಸೀತೆ ಸ್ನಾನ ಮಾಡ್ತಿದ್ದಂತಹ ಹೊಂಡನ ನೋಡ್ತಾ ಇದೆ. ಇದ್ರೊಳಗೆ ಒಂದ್ ಚಿನ್ನದ ತೇರಿದ್ಯಂತೆ. ಅದೆಷ್ಟ್ ನಿಜಾನ ಸುಳ್ಳ ನನಗಂತೂ ಗೊತ್ತಿಲ್ಲ. ದೇವ್ರನ್ನ ನೋಡಿದ್ಮೇಲೆ ಪ್ರಸಾದ ಕೊಡ್ತಾ ಇದ್ರು. ಹಾಗೆ ನಾವೆಲ್ಲ ಹೋಗಿ ಪ್ರಸಾದ ಹಾಕ್ಸ್ಕೊಂಡ್ ಪ್ರಸಾದ ತಿಂದ್ವಿ. ಪ್ರಸಾದ ತಿಂದು ಹಾಗೆ ಇನ್ನೂ ಆ ಕಡೆ ಕೆಳಗಡೆ ಬಂದು ಕೋಟೆ ಆಂಜನೇಯ ಸ್ವಾಮಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಇವತ್ ಶನಿವಾರ ಆದ್ರಿಂದ ಟ್ರೆಕ್ಕಿಂಗ್ ಮಾಡೋಕೆ ಎಷ್ಟೊಂದ್ ಜನ ಬಂದಿದ್ರು. ಅವ್ರಗಳ ಮಧ್ಯ ಲೋಕಲ್ ಆದಂತಹ ನಾವುಗಳು ಬೇರೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಪಾಪ ವಿಡಿಯೋಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮಮ್ಮ ಆ ಕಾಲ್ನ ಇಟ್ಕೊಂಡೆ ಪಾಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಖುಷಿಯಾಗಿ ಬರ್ತಾ ಇದ್ರು. ಸ್ಲೋ ಮೋಷನ್ ಅಲ್ಲಿ ಬರ್ಬೇಡ, ಸ್ಪೀಡ್ ಆಗಿ ಬಾ. ಹಿಂಗ ಹಾಕಿದ್ರೆ ಎಲ್ಲ ಎದ್ದು ಬಿದ್ದು ನಗ್ತಾರೆ. ಹಾಗೆ ಕೆಳಗ್ ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವ್ರಿಗೆ ಒಂದ್ ಕೈ ಮುಕ್ಕೊಂಡ್ವಿ. ಹಾಗೆ ಇನ್ನು ಕೆಳಗೋಗಕ್ಕೆ ದಾರಿ ಕೂಡ ಇತ್ತು. ಆದ್ರೆ ಬೇಡ ಅಂತ ನಾವು ವಾಪಸ್ ಮೇಲತ್ತಿದ್ವಿ. ಇಷ್ಟು ದೂರ ಹತ್ತದಲ್ಲ ಹೆಂಗ ಅನ್ನಿಸ್ತೈತೆ? ಸ್ವಲ್ಪ ಬೆಟ್ಟ ಹತ್ತದು. ನೀನ್ ನಿಜವಾದ ಎಕ್ಸ್ಪೀರಿಯನ್ಸ್ ಹೇಳೋ, ಕತೆ ಹೊಡಿಬೇಡ. ಈಜಿ ನೋಡು, ಈಜಿ. ಹಾಗೆ ನಮ್ಮ ಅಮ್ಮನ್ನು ಪೂರ್ಣಿ ಅಕ್ಕನ್ನು ಅಲ್ಲೇ ಕೂರ್ಸಿ ನಾನು ಇನ್ನೂ ಮೇಲತ್ತಣ ಅಂತ ಮೇಲತ್ತಾ ಇದೆ. ನಿಜವಾಗ್ಲೂ ಫ್ರೀ ಇರೋರು ಹಾಗೆ ವರ್ಕ್ ಟೆನ್ಷನ್ ಇರೋರೆಲ್ಲ ಆರಾಮಾಗಿ ಹಾಲಿಡೇಸ್ ಅಲ್ಲಿ ಬಂದು ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡಬಹುದು. ಸುತ್ತ ಪರಿಸರ ನೋಡಕ್ಕಂತೂ ಇನ್ನೂ ಮಸ್ತಾಗಿದೆ. ಈ ಸಂಧಿ ಏನ್ ನೋಡ್ತಾ ಇದ್ದೀರಾ, ಒಳಗೋದ್ರೆ ಆ ಕಡೆ ಕಾರ್ನರ್ ಗಿಂದ ಆಚೆ ಬರ್ಬೋದು. ಆದ್ರೆ ಸಣ್ಣ ಇರೋರು ಮಾತ್ರ ಹೋಗಕ್ಕಾಗೋದು. ಹಾಗೆ ಮೇಲ್ ಬಂದ್ರೆ ಟ್ರೆಕ್ಕಿಂಗ್ ಮಾಡಕ್ ಬಂದಿದ್ದವರು ಪಾಪ ಒಬ್ರು ಹೆಲ್ಮೆಟ್ ನ ಬೀಳ್ಸ್ಕೊಂಡ್ಬಿಟ್ಟಿದ್ರು. ಅವರು ಮಂಜುಮೇಲ್ ಬಾಯ್ಸ್ ಫಿಲಂ ನೆನ್ಸ್ಕೊಂತಾ ಇದ್ರು. ನಾನು ಹಾಗೆ ಮೇಲತ್ತಿ ಒಂದ್ ವ್ಯೂ ನೋಡಿ ಹಾಗೆ ಕೆಳಗಿಳಿದು ಬಿಟ್ಟೆ. ಇನ್ನೇನು ವಾಪಸ್ ಹೊರಡೋ ಟೈಮು. ಸುಮ್ನೆ ಇಷ್ಟು ದೂರ ಹತ್ತಿದೀರಾ, ಮತ್ತೇನೊಂದ್ ಸ್ವಲ್ಪ ದೂರ ಅಷ್ಟೇ. ಇಲ್ಲಿವರೆಗೂ ಇನ್ನೊಂದ್ ದಿವಸ ಬರಕಾಯ್ತದೆ ಇಲ್ವಾ ಅಥವಾ ಅದ್ ಬೈತೈತೆ, ಕೈ ಮುಟ್ಬಿಟ್ರಂತ ಬೈತೈತದು. ಇವತ್ತಿಗಿಷ್ಟೇ.